ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮ ಮನೆ ಹತ್ರ ಓಂ ಶಕ್ತಿ ಮಾಲೆ ಹಾಕೊಂಡಿದ್ದಾರೆ ಅಮ್ಮ. ಇವತ್ತು ಪೂಜೆ ಕೂಡ ಇದೆ ಮನೇಲಿ. ಸರಿ, ಪೂಜೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರೋ ತನಕ ವೆಯ್ಟ್ ಮಾಡಿದೆ. ನನಗೂ ಕೂಡ ಹುಷಾರಿಲ್ಲ. ಸರಿ, ಸಂಜೆನೇ ಹೋಗೋಣ ಅಂತಂದು ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಆದ್ವಿ. ನನ್ನ ಹಸ್ಬೆಂಡ್ ಬಂದಮೇಲೆ ಹೊರಟಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಹಂಗೆ ಹೋಗ್ತಾ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ನಮ್ಮ ಮನೆ ಹತ್ರನೇ ಅಲ್ವಾ ದೇವಸ್ಥಾನ ಇರೋದು, ಮಾರಮ್ಮನ ದೇವಸ್ಥಾನ. ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋದ್ರಾಯ್ತು. ಯಾಕಂದ್ರೆ ಅಮ್ಮ ಎಲ್ಲ ಆಲ್ರೆಡಿ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ನನಗೆ ಫುಲ್ ಹುಷಾರಿಲ್ಲ. ಅಮ್ಮಗೆ ನಾನು ಬರಲ್ಲ ಅಂತಲೇ ಹೇಳಿದ್ದೆ. ಸರಿ, ಅಮ್ಮನೇ ಎಲ್ಲ ಮಾಡಿಟ್ಟಿದ್ರು. ಸರಿ, ಪೂಜೆ ಟೈಮಿಗಾದರೂ ಬನ್ನಿ ಅಂದರು. ಸರಿ, ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಆಲ್ಮೋಸ್ಟ್ 6:30 ಆಗಿದೆ ಸಂಜೆ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಫಸ್ಟು, ಆಮೇಲೆ ಮನೆಗೆ ಹೋಗೋಣ. ಆಮೇಲೆ ಮತ್ತೆ ಅವರು ಓಂ ಶಕ್ತಿ ಮಾಲೆ ಹಾಕಿದ್ರಲ್ಲ, ಅವರೆಲ್ಲ ಬಂದರೆ ಪೂಜೆ ಟೈಮಲ್ಲಿ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಫಸ್ಟೇ ಆಲ್ರೆಡಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಅಪ್ಪ ಮುಖ ಕಾಣಿಸ್ಬೇಕು. ನೋಡಿ, ಹೊಡೆದಾ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಇವಾಗ ಒಂದು ಕಾಯಿ ಕೂಡ ಮಾಡಿಸ್ಕೊಂಡಿದ್ವಿ, ಈಡ್ಗಾಯಿ ಹೊಡೆಯೋಣ ಅಂತ ಹೇಳ್ಬಿಟ್ಟು. ಸರಿ, ಅದನ್ನು ಮಾಡೋಣ ಅಂತ ಈಚೆಗಡೆ ಬಂದಿದ್ದೀವಿ. ನಮ್ಮಮ್ಮ ಕೂಡ ಫೋನ್ ಮಾಡ್ತಾಯಿದ್ರು, ಇಷ್ಟೊತ್ತಾದರೂ ಬಂದಿಲ್ವಾ, ಎದ್ದಿಲ್ವಾ, ಹೇಗಿದ್ದೀರಾ ಅಂತ ಕೇಳ್ತಾಯಿದ್ರು. ಇಲ್ಲ, ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಇದ್ದೀವಿ ಅಂತಂದೆ. ಸರಿ, ಈಡ್ಗಾಯಿ ಹಾಕ್ಕೊಂಬಿಟ್ಟು ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಇವಾಗ ಈಡ್ಗಾಯಿ ಹಾಕೋಣ ಅಂತ ಇದು ಮಾಡ್ಕೊತಾ ಇದ್ದೀವಿ, ತೊಗೊಂಡು ಈಡ್ಗಾಯಿ ಹಾಕ್ಬಿಟ್ಟು ಮನೆಗೆ ಹೋಗೋದಷ್ಟೇ. ಇವಾಗ ಆಲ್ರೆಡಿ ಅಮ್ಮವರು ಇದು ಅಮ್ಮಂದು 11ನೇ ವರ್ಷದ್ದು ಓಂ ಶಕ್ತಿ ಮಾಲೆ ಆಗಿರೋದ್ರಿಂದ ಅಮ್ಮ ಪಡಿ ಪೂಜೆ ಅಲ್ಲ, ಪೂಜೆ ಮಾಡಿಸ್ತಾ ಇದ್ದಾರೆ ಮನೆಯಲ್ಲಿ. ಓಂ ಶಕ್ತಿ ತಾಯಿನ ಪ್ರತಿಷ್ಠಾಪನೆ ಥರ ಅಂದರೆ ನಮ್ಮ ಮನೇಲಿ ಕಳಶದಲ್ಲಿ ಕೂರಿಸಿ ಪೂಜೆ ಎಲ್ಲ ಮಾಡ್ತಾರೆ. ಪ್ರತಿ ವರ್ಷ ಯಾವ ರೀತಿ ಮಾಡ್ತಾಯಿದ್ರು ಈ ವರ್ಷವೂ ಅದೇ ರೀತಿಯಾಗಿ ಮಾಡ್ತಾಯಿದ್ದಾರೆ. ಆದ್ದರಿಂದ ಬೇಗ ಬನ್ನಿ, ಪೂಜೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ, ಇನ್ನೇನು ನಮ್ಮ ಮನೆಯಿಂದ ನಿಯರ್ ಬೈಯ ದೇವಸ್ಥಾನ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ತಂಗಿ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತ್ಕೊಂಡ್ವಿ. ನನಗೂ ಹುಷಾರಿಲ್ಲ, ನನ್ನ ಚಿಕ್ಕ ಮಗುಗೂ ಕೂಡ ತುಂಬಾ ಹುಷಾರಿಲ್ಲ. ಅವನಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಆಲ್ಮೋಸ್ಟ್ ಜ್ವರ ಸ್ಟಾರ್ಟಾಗಿ 1 ವೀಕ್ ಆಗಿದೆ. ಮುಂದೆ ಬರೋ ದಿನಗಳಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಅದು ಏನಾಯಿತು, ತುಂಬ ಹುಷಾರಿಲ್ದೆಲ್ಲ ಆಯ್ತಲ್ಲ, ಏನಾಯಿತು ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ. ಅದನ್ನು ಕೂಡ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೋಡಿ, ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅವರು ಕೂಡ ಇನ್ನೇನು ಬರ್ತಾಯಿದ್ದೀವಿ ಅಂತ ಅಂದರು. ನನ್ನ ತಂಗಿ ದೊಡ್ಡ ಮಗ ನೋಡಿ ಹೆಂಗೆ ಆಟಾಡ್ತಿದೆ ಅಂತ. ಅವನ ಕಾರ್ ಬಿಟ್ಟು ಹೋಗೋದೇ ಇಲ್ಲ, ಆ ಕಾರಲ್ಲೇ ಆಟಾಡ್ಕೊಂಡು ಕೂತ್ಕೊಂಡ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ತುಂಬ ರಾಗೆ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬಾ ಹುಷಾರಿಲ್ಲ ನನಗೂ ಕೂಡ. ಆದರೂ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಸ್ವಲ್ಪ ವಾಯ್ಸ್ ಕೊಟ್ಟು ವಿಡಿಯೋ ಹಾಕ್ತಾಯಿದ್ದೀನಿ ನಾನು. ಬಿದ್ದುಬಿಟ್ಟನು ಮಾಮ, ಏನು ಯೋಚನೆ ಮಾಡ್ತಾಯಿದ್ಯಾ? ಏನು ಯೋಚನೆ ಮಾಡ್ತಾ ಇದೀಯಾ?
ಮತ್ತೆ ಬರ್ತಾವ ಆಶಾಶಕ್ತಿ ಯಾಕೋ ಆಯ್ಸೆ ಗೊತ್ತಿಲ್ಲ. ಇವತ್ತಿನಲ್ಲಿ ಪ್ರಸಾದಗಳೆಲ್ಲ ಜಾಸ್ತಿ ಐತೆ ಅನಿಸ್ತೈತೆ. ಹೌದಾ ಜನ ಒಳ್ಳೆ ನೋಡಿರುವಾಗ ಸಿಕ್ಕಿಲ್ಲ. ದೇವು ಇದು ನಮ್ಮ ಮಾತು ಭಜನೆ ಮಾಡಿದ್ವಿ. ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ
ಪರಾಶಕ್ತಿ ದೃಷ್ಟಿ ತೆಗೆದ್ಬಿಟ್ಟು ಆಮೇಲೆ ಕರ್ಪೂರ ಬೆಳೆದದ್ದು. ನೀರು ಕೊಡ್ರಿ ಒಂದು ಬ್ಯಾಸ್ಗಲ್. ಪರಾಶಕ್ತಿ ಓಂ ಶಕ್ತಿ 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 ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಓಂ ಓಂ ಶಕ್ತಿಯೇ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಹಸ್ತದಲ್ಲಿ ಎತ್ತವಳೆ ಹಿಮಾಲಯ ಕಟ್ಟವಳೆ ಆಂಗಲ್ಯ ಕಮ್ಮವಳೆ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಆನಂದಮ್ಮ ಆನಂದ ಆನಂದಮ್ಮ ಆನಂದ ಸಂತೋಷಮ್ಮ ಸಂತೋಷ ಸಂತೋಷಮ್ಮ ಸಂತೋಷ ಎಲೆ ವರಳಮ್ಮ ಎಲೆ ವರಳಮ್ಮ ಒಂದು ವಿಠಾಳಮ್ಮ ಒಂದು ವಿಠಾಳಮ್ಮ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಓಂ ಓಂ ಶಕ್ತಿಯೇ ಓಂ ಓಂ ಶಕ್ತಿಯೇ ಮಣಿಮಾಲೆ ಕೊಟ್ಟವಳೆ ಮಣಿಮಾಲೆ ಕೊಟ್ಟವಳೆ ದೇವೇಶ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಟ್ರು. ಎಲ್ಲರೂ ಹೊರಟ್ಮೇಲೆ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕೂಡ ಫಸ್ಟೇ ಶೂಟ್ ಮಾಡಿಕೊಂಡಿದ್ದೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಅಮ್ಮ ಪಾಯಸ, ಗಂಜಿ, ಪಲಾವ್ ಎಲ್ಲ ಮಾಡಿದರು. ಸರಿ ಪಾಯಸ ಕುಡಿ, ತುಂಬಾ ಹುಷಾರಿಲ್ಲ ಅಂತ ಇದೆಯಲ್ಲ, ಪಾಯಸ ಕುಡಿ ಅಂತೇಳಿ ನಮ್ಮ ಆಂಟಿ ಪಾಯಸ ಕೂಡ ಹಾಕ್ಕೊಟ್ರು. ನಾನಂದು ಎದ್ದು ಹೋಗಿಲ್ಲ, ಅಲ್ಲೇ ಹಾಕ್ಕೊಟ್ರು. ಅಲ್ಲೇ ಕುಡಿದ್ಬಿಟ್ಟು ಮತ್ತೆ ಮಲ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈ ಬ್ಲಾಗ್ ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಾನು ತುಂಬ ವಾಯ್ಸ್ ಓವರ್ ಕೊಟ್ಟು ಹಾಗೆ ರಾಗಿ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಅಗೇನ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ.